ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಮೂಕಾಂಬಿಕಾ ದೇವಿಗೆ 1 kg 600 ಗ್ರಾಂ ತೂಕದ ಬೆಳ್ಳಿಯ ಖಡ್ಗವನ್ನು ಅರ್ಪಿಸಿದ್ದಾರೆ. 1 kg 600 ಗ್ರಾಂ ತೂಕದ ಬೆಳ್ಳಿಯ ಖಡ್ಗ ಅವರು ಕೊಟ್ಟಿದ್ದಾರೆ. ನಾವಿಲ್ಲಿ ಗಮನಿಸಬಹುದು, ಈ ಬೆಳ್ಳಿಯ ಏನು ಖಡ್ಗ ಇದೆ ಸುಮಾರು 1 kg 1.5 kg ಅಷ್ಟು ಒಂದು ತೂಕ ಇರುವಂಥ ಒಂದು ಬೆಳ್ಳಿಯ ಖಡ್ಗವನ್ನು ಇವತ್ತು ಅವರು ಉಡುಗೊರೆಯಾಗಿ ಈ ಕ್ಷೇತ್ರಕ್ಕೆ ಕೊಟ್ಟಿರುವಂಥದ್ದು. ಇದನ್ನು ಭಕ್ತರ ಪ್ರದರ್ಶನಕ್ಕೆ ಇಡಬೇಕು, ಭಕ್ತರಿಗೆ ತೋರಿಸುವಂಥ ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ಸಹ ಇವರು ಈ ಸಂದರ್ಭದಲ್ಲಿ ಮಾಡಿರುವಂಥದ್ದು. ಇದನ್ನು ದೇವರ ಸಮ್ಮುಖದಲ್ಲಿ ಅವರು ಅರ್ಪಣೆ ಮಾಡಿರುವಂಥದ್ದು. ಈ ಹಿಂದೆನೂ MJR ಬಂದಾಗಲೂ ಅವರು ಒಂದು ಚಿನ್ನದ ಖಡ್ಗವನ್ನು ಈ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಅವರು ಮುಖ್ಯಮಂತ್ರಿ ಆಗುವ ಮೊದಲು ಹೇಳಿರುವಂಥ ಹರಕೆ ಆಗಿರ್ಬೋದು, ಆ ಬಳಿಕ ಅವರು ಹರಕೆಯನ್ನು ತೀರಿಸುವ ರೀತಿಯಲ್ಲಿ ಅದನ್ನು ತಂದು ಇಲ್ಲಿ ಬಂಗಾರದ ಚಿನ್ನದ ಒಂದು ಖಡ್ಗವನ್ನು ಕೊಟ್ಟಿದ್ದಾರೆ. ಇದಾದ ಬಳಿಕ ಈಗ ಅದನ್ನು ಜಯಲಲಿತಾ ಅವರು ಬಂದಂಥ ಸಂದರ್ಭದಲ್ಲೂ ಅದನ್ನು ವೀಕ್ಷಣೆ ಮಾಡಿ ತೆರಳಿದ್ದಾರೆ. ಈಗ ಇವತ್ತು ವಿಜಯ್ ಅವರು ಬಂದಂಥ ಸಂದರ್ಭದಲ್ಲಿ ಈ ಒಂದು ಬೆಳ್ಳಿಯ ಖಡ್ಗವನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಇದನ್ನು ಇವತ್ತು ದೇವಸ್ಥಾನದ ಆಡಳಿತ ಮಂಡಳಿಯ ಕಚೇರಿಯಲ್ಲಿ ಇರಿಸಲಾಗಿದೆ. ಇದನ್ನು ಈ ಮುಂದಿನ ದಿನಗಳಲ್ಲಿ ಅದನ್ನು ಭಕ್ತರಿಗೆ ತೋರಿಸುವ ರೀತಿಯಲ್ಲಿ ಅದನ್ನು ಇಡಬೇಕು ಅನ್ನುವಂಥ ವಿನಂತಿಯನ್ನು ವಿಜಯ್ ಅವರು ಮಾಡಿಕೊಂಡಿದ್ದಾರೆ. ಹಾಗಾಗಿ ಅದಕ್ಕೂ ಇಲ್ಲಿನ ಕ್ಷೇತ್ರದ ವತಿಯಿಂದ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಇದೊಂದು ಅವರ ನಂಬಿಕೆ ಇರ್ಬೋದು, ಜೊತೆಗೆ ಅವರು ಯಾವುದಾದ್ರೂ ರೀತಿಯಲ್ಲಿ ಹರಕೆಯನ್ನು ಹೊತ್ತಿರ್ಬೋದು. ಹಾಗಾಗಿ ಆ ಕಾರಣಕ್ಕೂ ಅವರು ಕೊಟ್ಟಿರುವಂಥ ಸಾಧ್ಯತೆಗಳಿದೆ. ದೇವಸ್ಥಾನದ ಅರ್ಚಕರ ಸಮ್ಮುಖದಲ್ಲಿ ಇದನ್ನು ಅವರು ದೇವಸ್ಥಾನಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಮುಂದೆ ಇದು ಸಾರ್ವಜನಿಕರ ಪ್ರದರ್ಶನಕ್ಕೂ ಇದನ್ನು ಇಡಲಾಗುತ್ತೆ. ಕ್ಯಾಮ್ರಾಮ್ಯಾನ್ ಚೇತನ್ ಜೊತೆ ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಉಡುಪಿ. ಆ ಖಡ್ಗವನ್ನು ತಾವು ನೋಡ್ತಾ ಇದ್ರಿ. ಅವರು ದೇವಸ್ಥಾನಕ್ಕೆ ಅರ್ಪಣೆ ಮಾಡಿರ್ತಕ್ಕಂಥ ಖಡ್ಗ, ಬೆಳ್ಳಿಯ ಖಡ್ಗ, 1 kg 600 ಗ್ರಾಂ ತೂಕದ ಬೆಳ್ಳಿಯ ಖಡ್ಗ. ಅವರು ಹೇಳಿದಾರಂತೆ ಇದನ್ನು ಎಲ್ಲ ನೋಡಬೇಕು ಅಂತಂದ್ಬಿಟ್ಟು ಅದನ್ನು ಪ್ರದರ್ಶನಕ್ಕೆ ಇಡ್ತಾರೆ, ಅದು ಬೇರೆ. ಬಟ್ ಆ ಖಡ್ಗ ನೋಡಿ, ರಾಜ ಮಹಾರಾಜರು ಬಳಸ್ತಾ ಇದ್ದ ರೀತಿಯಲ್ಲಿ ಕುಸುರಿ ಕೆಲಸ ಬಹಳ ನಾಜೂಕಾಗಿ ಮಾಡಿರ್ತಕ್ಕಂಥದ್ದು. ನನ್ನ ಪ್ರಕಾರ ಇದು ಬಹಳ ದಿನಗಳಿಂದ ಇದನ್ನು ಆರ್ಡ್ರ್ ಕೊಟ್ಟು ಇದನ್ನು ಮಾಡಿಸಿ ಕೊಲ್ಲೂರಿಗೆ ಇದನ್ನು ಕೊಡಬೇಕು ಅಂತಕ್ಕಂಥದ್ದು, ಅದು ತುಂಬ ದಿನಗಳಿಂದ ನಡೆದಿರ್ತಕ್ಕಂಥ ಪ್ಲ್ಯಾನ್ ಇದು. ಅವರು ಮುಖ್ಯಮಂತ್ರಿ ಆದ ನಂತರ ಮಾಡಿಸಿರ್ತಕ್ಕಂಥದ್ದಲ್ಲ, ತುಂಬ ದಿನಗಳ ಹಿಂದೆ ಇದು ಪ್ಲ್ಯಾನ್ ಎಲ್ಲ ಆಗಿತ್ತು. ಅದು ಇವತ್ತು ಸಾಕಾರ ಆಗಿದೆ ಅಷ್ಟೇ. ಏಕಾಏಕಿ ಹೋಗ್ಬಿಟ್ಟು ನಿಮಗೆ ಅದನ್ನು ತರೋದಕ್ಕೂ ಆಗಲ್ಲ. ದೇವಿಗೆ ಅರ್ಪಣೆ ಮಾಡ್ತೀವಿ ಅಂತಂದರೆ ಅದಕ್ಕೊಂದು ತೂಕ ಇರಬೇಕು, ಅಂಥ ವಸ್ತುವನ್ನೇ ಕೊಡಬೇಕು. ಆ ಥರದ್ದೇ ಕೊಟ್ಟಿದ್ದಾರೆ. ಸೊ ಇದು ಮೊದಲೇ ಇವೆಲ್ಲ ಪ್ಲ್ಯಾಂಡ್, ಇವೆಲ್ಲ ತುಂಬ ಮೊದಲಿಂದನೇ. ನಾನು ಅಂದ್ಕೊಂಡಂಗೆ ಆದರೆ ನಡೆದರೆ ಈ ಥರ ಒಂದು ಖಡ್ಗ ಸಮರ್ಪಣೆ ಮಾಡ್ತೀನಿ ಅಂತ ಅವರ ಹರಕೆ ಇರ್ಬೋದು. ಆ ಹರಕೆಯ ಪ್ರಕಾರವೇ ಈಗ ಅದನ್ನು ತಂದು ದೇವರಿಗೆ ಅರ್ಪಿಸಿರುವಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಮತ್ತು ಇದನ್ನು ಅವರು ನೋಡಿ, ಎಲ್ಲೂ ಅವರು ಮಂಗಳೂರು ಏರ್ಪೋರ್ಟಲ್ಲಾಗಲಿ ಮತ್ತೊಂದು ಕಡೆಯಲ್ಲಾಗಲಿ ಅವರು ಅದನ್ನು ತಂದಿರೋದು ಕೂಡ ಯಾರಿಗೂ ಗೊತ್ತಾಗಲಿಲ್ಲ. ಬಹಳ ಗೌಪ್ಯತೆಯಿಂದ ತಂದಿರ್ತಾರೆ. ಮೊದಲು ದೇವಿಗೆ ಅದನ್ನು ಅರ್ಪಣೆ ಮಾಡಿ ಆನಂತರ ಅದನ್ನು ಬೇಕಾದರೆ ಎಲ್ಲರೂ ನೋಡಲಿ ಅನ್ನುವಂತಹ ಲೆಕ್ಕಾಚಾರ. ಇದನ್ನೇ ಇವಾಗ ಕೊಲ್ಲೂರಿನ ಮೂಕಾಂಬಿಕೆಗೆ ತಮಿಳುನಾಡು CM ಜೋಸೆಫ್ ವಿಜಯ್ ಕೊಟ್ಟಿರ್ತಕ್ಕಂಥದ್ದು, ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥದ್ದು. 1 kg 600 ಗ್ರಾಂ ತೂಕದ ಬೆಳ್ಳಿ ಖಡ್ಗವನ್ನು ಅರ್ಪಣೆ ಮಾಡಿದ್ದಾರೆ. ಮಾಡಿ ಪೂಜೆಯನ್ನು ನೆರವೇರಿಸಿ ದೇವಿಯ ದರ್ಶನವನ್ನು ಪಡೆದು ಅಲ್ಲಿಂದ ಅವರು ತೆರಳಿರ್ತಕ್ಕಂಥದ್ದು. ಅವರ ತಾಯಿ ಕೂಡ ವಿಪರೀತವಾದ ದೈವ ಭಕ್ತೆ, ವಿಜಯ್ ಅವರ ತಾಯಿ. ಸೊ ಅವರೇ ಮಾರ್ಗದರ್ಶನವನ್ನು ಕೊಟ್ಟಿರಬಹುದು ಈ ರೀತಿ ಮಾಡಬೇಕು ಅಂತಂದ್ಬಿಟ್ಟು. ರಾಜ್ಯದ ಮುಖ್ಯಮಂತ್ರಿ ಹುದ್ದೆಗೆ ಏರಿರ್ತಕ್ಕಂಥದ್ದು ಸಾಮಾನ್ಯವಾದ ಸಾಧನೆ ಅಲ್ಲ. ಹಾಗಾಗಿ ಸಹಜವಾಗಿಯೇ ಈಗ ನಮ್ಮ DK ಶಿವಕುಮಾರ್ ಅವರು ಕೂಡ ಸುತ್ತದ ದೇವಸ್ಥಾನನೇ ಇಲ್ಲ. ಹಾಗೆ ನೋಡೋಕ್ಕೆ ಹೋದರೆ ಎಲ್ಲ ಕಡೆನೂ ಹೋದರು, ಎಲ್ಲ ಕಡೆ ದೇವರುಗಳ ಪೂಜೆಯನ್ನು ನೆರವೇರಿಸಿದ್ರು. ಕೇರಳಕ್ಕೆ ಹೋದರು, ತಮಿಳ್ನಾಡಿಗೆ ಹೋದರು, ಪ್ರಯಾಗ್ರಾಜ್ಗೆ ಹೋದರು. ಹಾಗೇನೆ ಅವರವ್ರ ನಂಬಿಕೆ, ಅವರವರ ಭಕ್ತಿ, ಅದನ್ನೆಲ್ಲ ತಪ್ಪು ಅಂತ ಹೇಳೋಕ್ಕಾಗಲ್ಲ. ವೈರುಧ್ಯಗಳು ನೋಡಿ, ಉದಯನಿಧಿ ಸ್ಟಾಲಿನ್ ನಿಮಗೆ ಸನಾತನ ಧರ್ಮ ಅಳಿಸಾಕಬೇಕು ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಈಗ ತಮಿಳುನಾಡು ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ವಿರುದ್ಧವಾಗಿ ನಡ್ಕೋತಾ ಇದ್ದಾರೆ. ಅವರವರ ನಂಬಿಕೆ ಅದೆಲ್ಲ. ತಮಿಳುನಾಡು ಮುಖ್ಯಮಂತ್ರಿಯೂ ದೈವ ಭಕ್ತರು, ಕರ್ನಾಟಕದ ಮುಖ್ಯಮಂತ್ರಿಯೂ ದೈವ ಭಕ್ತರು. ಕೇರಳ ಮುಖ್ಯಮಂತ್ರಿ ಆದಂತಹ ಸತೀಶನ್ ಅವರು ಕೂಡ ಕೊಲ್ಲೂರಿಗೆ ಬಂದಿದ್ದರು. ಮುಖ್ಯಮಂತ್ರಿ ಆದಮೇಲೆ VD ಸತೀಶನ್ ಅವರು ಕೂಡ ಬಂದಿದ್ದರು. ಅವರು ದೈವ ಭಕ್ತರು. ಅವರವರ ನಂಬಿಕೆ ಅದೆಲ್ಲ ವೈಯಕ್ತಿಕ, ಅವೆಲ್ಲ ಟೀಕೆಗಳಲ್ಲ, ವೈಯಕ್ತಿಕ ವಿಚಾರ. ಅವರ ನಂಬಿಕೆಗೆ ತಕ್ಕಂತೆ ನಡ್ಕೊಂಡಿದ್ದಾರೆ. ಹಾಗಾಗಿನೇ ಅವರು ದೂರದ ಚೆನ್ನೈನಿಂದ ಕೊಲ್ಲೂರಿಗೆ ಬಂದು ದೇವಿಯ ದರ್ಶನವನ್ನು ಪಡೀತಕ್ಕಂಥದ್ದು. ಅವರವರ ನಂಬಿಕೆ ಎಲ್ಲ. ಈ ಕರ್ನಾಟಕದಿಂದನೂ ಬೇರೆ ಬೇರೆ ರಾಜ್ಯಗಳಿಗೆಲ್ಲ ದೇವರ ದರ್ಶನಕ್ಕೆ ಅಂತ ಹೋಗಲ್ವ, ಅದೇ ರೀತಿಯಲ್ಲೇ ಆಗಿರ್ತಕ್ಕಂಥದ್ದು. ಬಟ್ ಕೊಲ್ಲೂರಿನ ಮಹತ್ವೇ ಬೇರೆ, ಅದೆಲ್ಲ ಅವ್ರಿಗೆ ಗೊತ್ತಿರುತ್ತೆ ಚೆನ್ನಾಗಿ. ಕೊಲ್ಲೂರು ಅಂತಂದರೆ ಏನು, ಯಾಕೆ ಅದನ್ನು ಶಕ್ತಿಪೀಠ ಅಂತ ಕರೀತಾರೆ, ಅಲ್ಲಿನ ಸ್ಥಳ ಮಹಾತ್ಮೆ ಏನು, ಅಲ್ಲಿನ ಸ್ಥಳದ ಶಕ್ತಿ ಏನು, ಎಲ್ಲ ಗೊತ್ತಿರುತ್ತೆ. ಹಾಗಾಗಿ
ಯಾವ ದೇವಸ್ಥಾನವನ್ನು ಆಯ್ಕೆ ಮಾಡಿಕೊಳ್ಳದೇನೆ ಕೊಲ್ಲೂರಿಗೆ ಬಂದಿದ್ದಾರೆ ಅಂತಂದರೆ ತಮಿಳುನಾಡು ಸಿಎಂ ವಿಜಯ್ ಅವರು ಇವತ್ತು ಮೂಕಾಂಬಿಕೆಯ ದರ್ಶನ ಪಡೆದಿದ್ದಾರೆ. ದರ್ಶನ ಪಡೆದ ಬಳಿಕ ಅವರು ದೇವಸ್ಥಾನಕ್ಕೆ ಒಂದು ಬೆಳ್ಳಿಯ ಖಡ್ಗವನ್ನು ಕೊಟ್ಟಿದ್ದಾರೆ. ಇದನ್ನು ಅವರು ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ, ಜೊತೆಗೆ ಅದನ್ನು ಭಕ್ತರಿಗೆ ಉಪಯೋಗಕ್ಕೆ ಇಡಬೇಕು ಅನ್ನುವಂಥ ಸೂಚನೆಯನ್ನು ಅವರು ಕೊಟ್ಟಿದ್ದಾರೆ. ನಾವಿಲ್ಲಿ ಗಮನಿಸಬಹುದು, ಈ ಬೆಳ್ಳಿಯ ಏನು ಖಡ್ಗ ಇದೆ, ಸುಮಾರು 1 kg 1.5 kg ಅಷ್ಟು ಒಂದು ತೂಕ ಇರುವಂಥ ಒಂದು ಬೆಳ್ಳಿಯ ಖಡ್ಗವನ್ನು ಇವತ್ತು ಅವರು ಉಡುಗೊರೆಯಾಗಿ ಈ ಕ್ಷೇತ್ರಕ್ಕೆ ಕೊಟ್ಟಿರುವಂಥದ್ದು. ಇದನ್ನು ಭಕ್ತರ ಪ್ರದರ್ಶನಕ್ಕೆ ಇಡಬೇಕು, ಭಕ್ತರಿಗೆ ತೋರಿಸುವಂಥ ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ಸಹ ಇವರು ಈ ಸಂದರ್ಭದಲ್ಲಿ ಮಾಡಿರುವಂಥದ್ದು. ಇದನ್ನು ದೇವರ ಸಮ್ಮುಖದಲ್ಲಿ ಅವರು ಅರ್ಪಣೆ ಮಾಡಿರುವಂಥದ್ದು. ಈ ಹಿಂದೆನೂ MJR ಬಂದಾಗಲೂ ಅವರು ಒಂದು ಚಿನ್ನದ ಖಡ್ಗವನ್ನು ಈ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಅವರು ಮುಖ್ಯಮಂತ್ರಿ ಆಗುವ ಮೊದಲು ಹೇಳಿರುವಂಥ ಹರಕೆ ಆಗಿರ್ಬೋದು, ಆ ಬಳಿಕ ಅವರು ಹರಕೆಯನ್ನು ತೀರಿಸುವ ರೀತಿಯಲ್ಲಿ ಅದನ್ನು ತಂದು ಇಲ್ಲಿ ಬಂಗಾರದ ಚಿನ್ನದ ಒಂದು ಖಡ್ಗವನ್ನು ಕೊಟ್ಟಿದ್ದಾರೆ. ಇದಾದ ಬಳಿಕ ಈಗ ಅದನ್ನು ಜಯಲಲಿತಾ ಅವರು ಬಂದಂಥ ಸಂದರ್ಭದಲ್ಲೂ ಅದನ್ನು ವೀಕ್ಷಣೆ ಮಾಡಿ ತೆರಳಿದ್ದಾರೆ. ಈಗ ಇವತ್ತು ವಿಜಯ್ ಅವರು ಬಂದಂಥ ಸಂದರ್ಭದಲ್ಲಿ ಈ ಒಂದು ಬೆಳ್ಳಿಯ ಖಡ್ಗವನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಇದನ್ನು ಇವತ್ತು ದೇವಸ್ಥಾನದ ಆಡಳಿತ ಮಂಡಳಿಯ ಕಚೇರಿಯಲ್ಲಿ ಇರಿಸಲಾಗಿದೆ. ಇದನ್ನು ಈ ಮುಂದಿನ ದಿನಗಳಲ್ಲಿ ಅದನ್ನು ಭಕ್ತರಿಗೆ ತೋರಿಸುವ ರೀತಿಯಲ್ಲಿ ಅದನ್ನು ಇಡಬೇಕು ಅನ್ನುವಂಥ ವಿನಂತಿಯನ್ನು ವಿಜಯ್ ಅವರು ಮಾಡಿಕೊಂಡಿದ್ದಾರೆ. ಹಾಗಾಗಿ ಅದಕ್ಕೂ ಇಲ್ಲಿನ ಕ್ಷೇತ್ರದ ವತಿಯಿಂದ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಇದೊಂದು ಅವರ ನಂಬಿಕೆ ಇರ್ಬೋದು, ಜೊತೆಗೆ ಅವರು ಯಾವುದಾದ್ರೂ ರೀತಿಯಲ್ಲಿ ಹರಕೆಯನ್ನು ಹೊತ್ತಿರ್ಬೋದು. ಹಾಗಾಗಿ ಆ ಕಾರಣಕ್ಕೂ ಅವರು ಕೊಟ್ಟಿರುವಂಥ ಸಾಧ್ಯತೆಗಳಿದೆ. ದೇವಸ್ಥಾನದ ಅರ್ಚಕರ ಸಮ್ಮುಖದಲ್ಲಿ ಇದನ್ನು ಅವರು ದೇವಸ್ಥಾನಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಮುಂದೆ ಇದು ಸಾರ್ವಜನಿಕರ ಪ್ರದರ್ಶನಕ್ಕೂ ಇದನ್ನು ಇಡಲಾಗುತ್ತೆ. ಕ್ಯಾಮ್ರಾಮ್ಯಾನ್ ಚೇತನ್ ಜೊತೆ ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಉಡುಪಿ. ಜೋಸೆಫ್ ವಿಜಯ್ ಅವರು ದೇವಸ್ಥಾನಕ್ಕೆ ಅರ್ಪಿಸಿರುವಂತಹ ಖಡ್ಗವನ್ನು ತಾವೀಗ ಗಮನಿಸ್ತಾ ಇದ್ರಿ. ಅದನ್ನು ಅರ್ಪಿಸಿ ಪೂಜೆಯನ್ನು ನೆರವೇರಿಸಿ ಈಗಾಗಲೇ ಅವರು ತೆರಳಿದ್ದಾರೆ, ಅಲ್ಲಿಂದ ಹೊರಟುಬಿಟ್ಟಿದ್ದಾರೆ ಮಂಗಳೂರು ಕಡೆಗೆ. ಅವರೇ ಡ್ರೈವ್ ಮಾಡಿಕೊಂಡು ಹೋಗಿರ್ತಕ್ಕಂಥದ್ದು. ಇದನ್ನು ಪ್ರದರ್ಶನಕ್ಕೆ ಇಡಿ ಅಂತ ಹೇಳಿದಾರಂತೆ, ಒಂದು ಮನವಿ ಮಾಡಿಕೊಂಡಿದ್ದಾರಂತೆ. ಅದಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿಯವರು ಆಯಿತು ಅದನ್ನು ಪ್ರದರ್ಶನಕ್ಕೆ ಇಡ್ತೀವಿ ಅಂತ ಒಂದು ಬೋರ್ಡ್ ಹಾಕ್ತಾರೆ. ಇದು ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಕಾಣಿಕೆಯಾಗಿ ಕೊಟ್ಟಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಅದನ್ನು ವ್ಯವಸ್ಥೆ ಮಾಡ್ತಾರೆ. ಅದು ಅವರ ನಂಬಿಕೆ ಮತ್ತು ಇದರ ಆಧಾರದ ಮೇಲೆ ಇರ್ತಕ್ಕಂಥದ್ದು. ಈ ರೀತಿ ಕೊಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ಅವ್ರು ಯಾವತ್ತೋ ಮಾಡಿಕೊಂಡಿದ್ರು. ಹರಕೆ ಹೊತ್ಕೊಳ್ಳಲ್ವಾ? ಏನಾದರೂ ಅವ್ರ ಮನಸ್ಸಲ್ಲಿ ಅಂದ್ಕೊಂಡಿರೋದು ಈಡೇರಿದ್ರೆ ಇಂಥದ್ದು ಕೊಡ್ತೀನಪ್ಪ ದೇವರಿಗೆ ಕಾಣಿಕೆಯಾಗಿ ಅಂತಂದ್ಬಿಟ್ಟು ಎಷ್ಟೋ ಭಕ್ತಾದಿಗಳು ದೇವಿ ದರ್ಶನಕ್ಕೆ ಹೋದಾಗ ರೇಷ್ಮೆ ಸೀರೆಗಳನ್ನು ಕೊಡ್ತಾರೆ, ಏನೇನೋ ಹರಕೆ ರೂಪದಲ್ಲಿ ಕೊಡ್ತಾರೆ. ಹರಕೆ ಕಟ್ಕೊಂಡವರು ಅವರ ಇಷ್ಟಾರ್ಥ ಈಡೇರಿದ್ರೆ ಅದೇ ರೀತಿಯಲ್ಲೇ ವಿಜಯ್ ಅವರು ಕೂಡ ಈ ರೀತಿ ಮೂಕಾಂಬಿಕೆಗೆ ಬೆಳ್ಳಿ ಖಡ್ಗವನ್ನು ಅರ್ಪಿಸಿದ್ದಾರೆ ಅಂತಕ್ಕಂಥದ್ದು ವಿಚಾರ. ಕೊಡಚಾದ್ರಿ ಶಿಖರದ ತಪ್ಪಲು ಪ್ರದೇಶದಲ್ಲಿರ್ತಕ್ಕಂಥ ದೇಗುಲ ಕೊಲ್ಲೂರು ಬಹುತೇಕ ಎಲ್ರಿಗೂ ಕೂಡ ಗೊತ್ತಿರತಕ್ಕಂಥ ದೇವಸ್ಥಾನ. ಕರ್ನಾಟಕದಲ್ಲಿ ಪರಶುರಾಮ ಕ್ಷೇತ್ರದ ಮುಕ್ತಿ ಸ್ಥಳಗಳಲ್ಲಿ ಇದು ಕೂಡ ಒಂದು ಅಂತ. ಅಲ್ಲಿ ಬೇರೆ ಬೇರೆ ದೇವರುಗಳು ಇದೆ. ಕೊಲ್ಲೂರಿನಲ್ಲಿ ಮೂಕಾಂಬಿಕೆ ದೇವಸ್ಥಾನ ಮಾತ್ರ ಅಲ್ಲ, ಸುಬ್ರಹ್ಮಣ್ಯ, ಪಾರ್ಥೀಶ್ವರ, ಪಂಚಮುಖಿ ಗಣಪತಿ, ಈ ಥರ ಬೇರೆ ಬೇರೆ ದೇವರುಗಳೆಲ್ಲವೂ ಕೂಡ ಇದೆ. ಇಲ್ಲಿಗೆ ಕೇರಳ, ತಮಿಳುನಾಡು, ಕರ್ನಾಟಕ ಭಾಗದ ಜನ ವಿಪರೀತವಾಗಿ ಬರ್ತಾರೆ. ಅದರಲ್ಲೂ ಕೇರಳದವರೇ ಹೆಚ್ಚು ಭಕ್ತಾದಿಗಳು. ಕೇರಳ ಭಕ್ತಾದಿಗಳ ಸಂಖ್ಯೆ ವಿಪರೀತ ಇದೆ ಕೊಲ್ಲೂರಿಗೆ. ಹಾಗೆ ತಮಿಳುನಾಡಿಂದನೂ ಕೂಡ ಜನ ಬರ್ತಾರೆ. ಅವ್ರಿಗೆ ಇಷ್ಟ ದೇವತೆ ಅಂತಂದ್ಬಿಟ್ಟು ಎಲ್ಲಾಗಿರುತ್ತೆ ಅಲ್ಲಿಗೆ ಭೇಟಿ ಕೊಡ್ತಾರೆ ಅಷ್ಟೇ.